ಅಲ್ಲ ಈ ಕಡೆ ಬರಾಕವಲ್ಲಂತಿ. ಅಯ್ಯೋ ಬಿಡ ಶಾಂತಕ, ಅಲ್ಲೇ ಮಗಳ ಮನ್ಯಾಗ ಆಕಿಂದ ಬಾಣಂತನ ಮಾಡೋದ ಒಂದು ದೊಡ್ಡ ಸಡಗರ ಆಗ್ಬಿಡತ್ತೆ ನೋಡುವ. ಏನು ಮಾಡೋದು, ಈಗ ಒಂದು 3 ತಿಂಗಳು ಆಯ್ತಲ್ಲ, ಅದಕ್ಕೆ ಈ ಕಡೆ ಬಂದು ನೋಡು. ಮತ್ತೇನಪ್ಪ ಅಕ್ಕ ಸಮಾಚಾರ ಶಾಂತಕ್ಕ? ಅಕ್ಕಿ ಹಸ್ ಮಾಡಾಕತ್ತೇನೆ, ಕೊಡಿ ನಾ ಹಸ್ ಮಾಡ್ತೀನಿ. ಹಸ್ ಮಾಡ್ತೀನಿ ಇರ್ಲೇಪ. ಏನು ಲೇಪ, ಇದು ಬಿಸಿಲು ಕಡಿಮೆ ಆಗೋಲ್ತಲ್ಲೇಪ. ಮಳೆಯರ ಬಂದ್ರೆ ಸ್ವಲ್ಪ ಆರಾಮರ ಅನ್ಸುತ್ತೆ. ಅದು ಒಂದೆರಡು ಹನಿ ಉದುರ್ದಂಗಾಗುತ್ತೆ, ಓಡೋಗ್ಬಿಡುತ್ತೆ. ಏನು ಮಾಡೋದು? ರಾಣಿ ಅತ್ತಿಯರ ಯಾವ ನನ್ನ ಸೊಸೆಯ ಹೋಗ್ಬಿಟ್ಟು 3 ಮಂದಿಗೆ ಮಜ್ಜಿಗೆ ತಂಬರೋಗುವ. ಹೋಗ್, ಹಂಗ ನೀನು ಕುಡಿವಾ, ಭಾಳ ಬಿಸಿಲೈತಿ. ಹಂಗ ಇವರು ಬಂದಾರನ, ಬಂದಿದ್ರೆ ನಿಮ್ಮ ಮಾವು ಒಂದು ಸ್ವಲ್ಪ ಹಾಕ್ಕೊಡು. ಹಾಂ ಹ್ಞೂ ರೀ ಅತ್ತಿಯರ. ನೋಡಿ ಸ್ನೇಹಿತರೆ, ಹೇಗಿದ್ದಾರೆ 3 ಮಂದಿ ಸ್ನೇಹಿತರು? ಅದರೀಪ ಇದು ನಮ್ಮ ಒಟ್ಟಾರ ರೀ. ಏನಿಲ್ಲ, ಅದೇ ಮನೆ ಗೆಳತಿಯ ಹರಟೆಯ ಕತೆ ಅಂತ. ಯಾವಾಗ ನೋಡಿದ್ರು ಅವ್ರ ಮನೆಗೆ ಇದಾಯ್ತು, ಇವ್ರ ಮನೆಗೆ ಅದಾಯ್ತು. ನಿಮ್ಮ ಮನೆಗೆ ಸಾಂಬಾರು ಮಾಡಿದ್ರು ನಮ್ಮ ಮನೆಗೆ ಅನ್ನ ತೊಗೊಂಡವು. ಇದೇ ರೀತಿ ರೀ. ಯಾರ ಮನೆಗೆ ಬೈಕ್ ತಂದ್ರು, ಯಾರ ಮನೆಗೆ ಕಾರ್ ತಂದ್ರು, ಯಾರ ಮನೆಗೆ ಹೊಸ ಸೀರೆ ತಂದ್ರು, ಯಾರ ಮನೆಗೆ ಬಂಗಾರ ತಂದ್ರು, ಯಾರ ಮನೆಗೆ ಬೆಳೆ ತಂದ್ರು. ಯಾರ ಮನೆಗೆ ಪೂಜೆ ಮಾಡಿದ್ರೆ ಇವ್ರ ಮನೆಗೆ ಏನಾಗ್ಬಿಟ್ಟತ್ರಿ. ಹಂಗೆ ಯಪ್ಪ ನೋಡಿದೇನ ಆಕಿ ಮನೆಗೆ ಹೆಂಗೆ ಪೂಜೆ ಮಾಡಿದ್ಲು. ಎಲ್ಲ ಬೆಳ್ಳಿ ಸಾಮಾನು ತುಂಬಿಸ್ಬಿಟ್ಟಿದ್ಲು ಅಂತಾರ್ರಿ. ಹಂಗನ ಯಾ ಗಂಡ ಮಗ ಯಾ ಹುಡುಗಿ ಜೊತೆ ಓಡೋದ. ಯಾರ ಮಗಳಿಗೆ ಎಷ್ಟು ಮಸ್ತ್ ತಗೊಂಡಾಳ. ಇಂಥವ ಹರಟೆಗಳ ಮಾತು ಈ ಹೆಣ್ಮಕ್ಳದು. ಹಾಗೆ ನೋಡ್ಕೊಂಡು ಹೋಗ್ಬೇಡ್ರಿಪ್ಪ. ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಚಾನಲ್ನ. ಏನಂತೀರಾ? ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಪ್ಲೀಸ್. ನೋಡ್ರಿ, ಈಗ ನಾನು ಮಜ್ಜಿಗೆ ತರೋದು ಕ್ಯಾನ್ಸಲ್ ಮಾಡ್ತೀನಿ. ಯಾಕಂದ್ರೆ ನಾವು ಎಲ್ಲರ ಮೈ ಕುಡಿದು ತಂಪಾಗಿಸ್ಕೋಬೇಕು ತಮ್ಮ ದೇಹನ ಅಂತ ಅನ್ಕೊಂಡಿದ್ರು. ಆದ್ರೆ ಇವಾಗ ಅವ್ರ ಮನಸ್ಸ ತಂಪಾಗಂಗೆ ಈ ಜೇಕರ್ ಏನೋ ಒಂದು ಸುದ್ದಿ ತಂದಿರ್ತಾರ. ಕೇಳೋಣನ್ರಿ? ಯಾಕ್ರಿ ಆಂಟಿ ಹಿಂಗೆ ಕೊಡ್ಕೊಂಬಂದ್ರಿ? ಅದು ಲೇ ನೈಟಿ ಜಯಿ, ಸ್ವಲ್ಪ ನಿಧಾನಕ್ಕೆ ಉಸಿರಾಡು. ಅದು ಯಾಕಂಗ ಉಸ್ ಮಾಡಾಕತ್ತೀರಿ ನಾಗರ ಹಾಮಗತಿ. ಎಲ್ಲರ ಉಸಿರಿಗೆ ಸಿಕ್ಕಿ ಎಲ್ಲ ಶಿವಾರಿ ಪಡೆ ಮಸ್ತು ಅಂದ ಮೇಲೆ ಹೋಗಿ ಸ್ವಲ್ಪ ನಿಧಾನಕ್ಕೆ. ಶಾಂತಕ್ಕ ಹಂಗೆ ಕಾಡ್ತೀರಿ. ನಾ ಬಂದಿರೋದೇನೋ ನಿಂಗೆ ಇಷ್ಟ ಆಗಿಲ್ಲ, ನಿನಗೆ ಗೆಳತಿಯರು ಅಷ್ಟ ಬೇಕಾ ನಿನಗೆ? ನಿನ್ ತಗೊಳ್ಳೆ ಹಂಗೆ ಮಾಡ್ತೀನಿ. ನಾನು ಅಲ್ಲಿಂದ ಓಡ್ಕೊಂಡು ಬಂದಿದ್ದೀನಿ ಒಂದು ವಿಷಯ ಹೇಳಕ. ಹೌದಾ? ಏನು ಅದು? ಎಲ್ಲರೂ ಇಲ್ಲಿ ಅದ್ರಲ್ಲ, ತುಂಬ ಖುಷಿ ಆಯ್ತು. ಗಿರ್ಜಕ್ಕ ಪಾರಕ್ಕ ಅವ್ರ ಮನೆಗೆ ಹೋಗೋದು ತಪ್ಪು. ಇಲ್ಲೇ ಇರ್ತಾರ ನನಗೆ ಗೊತ್ತಿತ್ತು. ಅದಕ್ಕೆ ಇಲ್ಲೇ ನಾನು ತುಣ್ಕಣು ಅಂತ PT ಉಷಾ ಓಡ್ತಾರಲ್ಲ, ಹಂಗೆ ಓಡ್ಕೊಂಡು ನಿಮ್ಮ ಮನೆಗೆ ಬಂದೆ ನೋಡು. ಅದಕ್ಕೆ ಹಂಗಂದ್ರೆ ಹಂಗ ಉಸ್ ಉಸ್ ಅಂತ ಮಾಡಾಕತ್ತಿದ್ದಿ. ಹಂಗಂದ್ರೆ ಜಯಕಂಟಿಯರ ಈ ನೈಟಿ ಮಾತ್ರ ಸೂಪರ್ ಆಗಿ ಕಾಣಾಕತ್ತೈತ್ರಿ. ಆದ್ರೆ ಈ ನೈಟಿ ಒಳಗೆ ನೀವು PT ಉಷಾ ಗತೆ ಓಡ್ಕೊಂಬಂದ್ರೇನ? ಹಂಗಂದ್ರೆ ರಾಣಿ ನನಗನ್ಸುತ್ತ ಈ ನೈಟಿ ಜೇಕ್ಗೆ ನೈಟಿ ಒಳಗೆ PT ಉಷಾ ಗತೆ ಓಡ್ಕೊಂಡು ಪ್ರೈಸ್ ಸಿಕ್ಕಿರ್ಬೇಕು ಅನ್ಸುತ್ತೆ. ಏನ್ರಿ ಅವ್ವ ಹಿಂಗೆಲ್ಲ ಮಾತಾಡ್ತಿರುವ? ನಾನು ಹೋಗ್ತೀನಿ ಬಿಡು. ಅಯ್ಯ ತಾಯಿ ಜಗದೀಶ್ವರಿ, ಹೌದು ಏನು ವಿಷಯ? ಅದು ಬೇರೆ ನೈಟಿ ಹಾಕ್ಕೊಂಡು PT ಉಷಾನ ಗತೆ ಓಡ್ಕೊಂಡ್ಬಂದು ಹೇಳಕತ್ತೀನಿ ಅಂತಿದಿ. ಹೇಳು, ಇಲ್ಲ ಅಂದ್ರೆ ನಮಗೆ ಸಮಾಧಾನ ಆಗೋದಿಲ್ಲ. ಇಲ್ಲ ಅಂದ್ರೆ ರಾತ್ರಿ ಅಂಕ ಉಣ್ಲಾರ್ದ ಹಂಗೆ ಮಲ್ಕೋಬೇಕಾಗತ್ತ. ಹೇಳು ಏನು ವಿಷಯ? ಅದು ಗಿರ್ಜಿ, ಶಾಂತಕ, ಪರಕ, ಆಂಟಿ ಜಯಕರ ಎಲ್ಲರ ಹೆಸರು ಹೇಳಿರಲ್ಲ, ಮತ್ತೆ ನನ್ನ ಹೆಸರು ಹೇಳ್ರಿ ರಾಣಿ ಅಂತಂದು. ಅದು ಶಾಂತಕ ಏನ್ ಗೊತ್ತನ? ಅಯ್ಯೋ ನನ್ನ ಕರ್ಮವೇ, ಏನ್ ಗೊತ್ತನ ಅಂದ್ರೆ ನಮ್ಗೇನು ಗೊತ್ತಲೇಪ್ಪ. ಬರೀ ಕಾಮಿಡಿ ಮಾಡೋದೈತೆ ಶಾಂತಕ್ಕಂದು. ಅದು ಶಾಂತಕ್ಕ ನಮ್ಮ ಮನೆಗೆ ಹೊಸ ಫ್ರಿಜ್ ತಂದ್ರೆ ಗೊತ್ತನ? ಹೊಸ ಫ್ರಿಜ್ ಹೂಲೆಪ್ಪ, ಹೊಸ ಫ್ರಿಜ್ಜೇ ತಂದಿವಿ. ಹೌದಾ? ಹಂಗಂದ್ರೆ ಫ್ರಿಜ್ ಎಷ್ಟು ಲೀಟರ್ ಅಂದು? ಏನು ಲೀಟರ್ ಅಂದ್ರೆ? ಅಯ್ಯೋ ನನಗೆ ಲೀಟರ್ ಏನು ಗೊತ್ತಿಲ್ಲಪ್ಪ. ಅಯ್ಯೋ ನಮ್ಮ ಫ್ರಿಜ್ ಬಾಗ್ಲ ತೆಗೆದ್ರೆ ಸಾಕು, ಹಾಗೇನೆ ಲೈಟು ಪಳ ಅಂತ ಆ ವಜ್ರ ಹೊಳಿಯುತ್ತಲ್ಲ, ಹಂಗೆ ಪಳ ಹೊಳಿಯುತ್ತೈತಿ ಲೈಟ್, ಗೊತ್ತಲ್ಲ?
ಮನ್ಯಾಗ ಒಂದು ದೊಡ್ಡ ಕತಿ ಫ್ರಿಜ್ ತಂದಿದ್ದಕ್ಕೆ ಎಷ್ಟು ಲೀಟರ್ ಅನ್ನೋದ ಗೊತ್ತಿಲ್ಲ ಈ ನಮ್ಮ ಜಯಕ್ಕಗ ಆದ್ರೆ ನಮ್ಮ ಮನೆಗೇನು ಗೊತ್ತನ ನಿಮ್ಮ ಮನೆಗೇನ್ಲೇ ಪಾರಿ ಅದು ಶಾಂತಕ ನಮ್ಮ ಮನೆ ಒಳಗ ನನ್ನ ಗಂಡ ಈಗ ಡಯಟ್ ಅಂತ ಶುರು ಮಾಡ್ಬಿಟ್ಟನವ ದಿನ ಬೆಳಗ್ಗೆ ಎದ್ರೆ ಅಲ್ಲಿಂದ ತಡೆದ ಇಲ್ಲಿಗೆ ಇಲ್ಲಿಂದ ತಡೆದ ಅಲ್ಲಿಗೆ ಬರೇ ವಾಕಿಂಗ್ ಅಂತ ಓಡಾಡ್ತಾನೆ ಇರ್ತಾನೆ ಹೌದಾ ರೀ ಪರಕಂಟಿ ಹಂಗಂದ್ರೆ ನಿಮ್ಮ ಮನೆಯವ್ರಿಗೆ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಇರಬೇಕು ಅನ್ಸುತ್ತೆ ಚೇ ಹಂಗೇನಿಲ್ಲ ಬಿಡ ನೀನ್ ಬೇರೆ ಅತ್ತಗ ಹಂಗಲ್ಲ ನನ್ನ ಗಂಡನ ಐಡಿಯಾನೇ ಬೇರೆ ಬೆಳಗ್ಗೆ ಬೇಗೆದ್ದು ಹೆಂಗೆ ಓಡಾಡ್ತಾರ ಅಂತಂದ್ರೆ ಎದಕ್ಕೆ ಓಡಾಡ್ತಾರ ಅಂದ್ರೆ ಆರೋಗ್ಯ ಕಾಪಾಡಕ್ಕಲ್ಲ ಬೆಳಗ್ಗೆದ್ದು ಡೈರಿಗೆ ಹೋಗಿ ಹಾಲು ತೊಗೊಂಬರ್ಬೇಕು ಅಲ್ಲ ಅದಕ್ಕೆ ಗಿರ್ಜಿ ಯಾಕೆ ಹಿಂಗೆ ಸೀರಿಯಸ್ ಆಗಿ ಕುಂತೀರಿ ಏನಾಯ್ತು ಏನು ಹೇಳೆ ಶಾಂತಕ್ಕ ನೀನು ರಾತ್ರಿ ನಮ್ಮ ಮನ್ಯಾಗ ಭೂತ ಬಂದಿದ್ದು ಗೊತ್ತಾನ ಏನು ಭೂತನ ನಿಜ ಏನ್ರಿ ಹೌದ್ಲೇ ರಾಣಿ ನಿನ್ನೆ ರಾತ್ರಿ ಬಿಳಿ ಬಟ್ಟೆ ಹಾಕೊಂಡು ಅಡಿಗೆ ಮನೆಯಲ್ಲೆಲ್ಲ ಓಡಾಡ್ತಿತ್ತು ಹೌದಾ ಮುಂದೆ ಮತ್ತೆ ನನಗೆ ಮುಂದೆ ಏನಾಯ್ತು ಅದ್ರಾಗ ಎಲ್ಲ ಖಾಲಿ ಏನು ಗೊತ್ತಾ ನನ್ನ ಗಂಡ ರಾತ್ರಿ ಹಾಸ್ಕಿನ ತುಂಬ ಒಚ್ಕೊಂಡು ಅಡಿಗೆ ಮನ್ಯಾಗ ನೀರು ಕುಡಿಯಕ್ಕೆ ಹೋಗಿದ್ನ ಅದನ್ನ ನೋಡಿ ನೀವು ದೆವ್ವ ಅನ್ಕೊಂಡ್ಬಿಟ್ರ ಅಂದ್ರೆ ಗಿರ್ಜಕ್ಕರ್ ಗಂಡ ದೆವ್ವನ ಛೇ ಅಯ್ಯೋ ಕರ್ಮ ಅಂದ್ರೆ ನಿನ್ನ ಗಂಡನ ದೆವ್ವ ಅನ್ಕೊಂಡ್ಬಿಟ್ಟಿ ಏನ ಯವ್ವ ನನಗೇನು ಗೊತ್ತಿತ್ತು ನನ್ನ ಗಂಡನ ದೆವ್ವ ಅಂತಂದು ನಾನು ನಿಜವಾದ ದೆವ್ವನೇ ಬಂದಿತ್ತು ಅಂದ್ಬಿಟ್ಟು ತುಂಬ ಹಚ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಗಿರ್ಜಕ್ಕರ